ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಏನಪ್ಪ ವಿಷಯ ಅಂದ್ರೆ ಟೈಮ್ ಒಂದು 8 ಗಂಟೆ ಹತ್ರ ಆಗಿದೆ. ಸೊ ನಮ್ಮ ಹುಷಾರಿರ್ಲಿಲ್ಲ, ಟ್ಯಾಬ್ಲೆಟ್ ಎಲ್ಲ ತಂದ್ಕೊಟ್ಟು ಅಡ್ಗೆ ಮಾಡ್ತಾ ಇದೀವಿ ನಾನು ನನ್ನ ತಂಗಿ ನಮ್ಮ ಅಮ್ಮಗೆ ರೊಟ್ಟಿ ಬೇಕಿತ್ತು ಅಂತ ಅದಕ್ಕೆ ರೆಡಿ ಮಾಡ್ಕೊಂತಾಳೆ. ನಾನು ಟೊಮೆಟೊ ಗೊಜ್ಜಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಗ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಅಳ್ತಾ ಇದ್ದಾಳೆ ಗೈಸ್, ನೋಡಿ ಫೋಕಸ್ ಕರೋ. ಅಳ್ತಾ ಇದ್ದಾಳೆ ನಮ್ಮಮ್ಮ ನೋಡ್ತೀನಿ ಬನ್ನಿ. ಇಲ್ಲಿ ನೋಡಿ ಪೇಷಂಟ್ ಆಗ್ಬಿಟ್ಟವ್ರು ನಮ್ಮಮ್ಮ. ಆದ್ರೂ ನೋಡಿ ಬಟ್ಟೆ ಮಡ್ಚ್ಕೊಂಡ್ ಕೂತವ್ರೆ. ಏನ್ ಮಾಡ್ಬೇಡ ಅಂದ್ರೂ ಕೇಳಲ್ಲ ಇವ್ರು. ಹಾಲಾಗಿರೋ ತಗೊಂಡಿದ್ದಾಳೆ. ಸೊ ನಾನು ಟೊಮೆಟೊ ಗೊಜ್ಜು ಮಾಡ್ತೀನಿ. ನಾನು ಎಲ್ಲ ಹಾಕ್ತೀನಿ, ನೀನು ಮಾಡ್ಕೊಂಡು ಹೋಗಂತ ಹೇಳಿದ್ನ. ಸೇರ್ಬಾ ನೀನು. ಸಾಸಿವೆ ಹಾಕೊಂಡಿದೀನಿ. ಇವ್ರ ಕೈಯಲ್ಲೆಲ್ಲ ಇವಾಗ ಬಿಸಿ ಆಗುತ್ತೆ. ಹಂಗೆ ಇಟ್ಕೊಂಡಿದ್ದಾಳೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇಟ್ಕೊಡು. ಲಾಸ್ಟಾಗಿ ಹಾಕ್ತೀವಿ. ನಿಂತರ ವೇಸ್ಟ್ ಆಗಂತೂ ಮಾಡಲ್ಲ. ನೀನ್ ಮಾಡು ನನ್ ಮದ್ವೆ ಹಾಕ್ಕೊತ್ಯಾ? ಮೇಲೆ ಹಾಕೋದು. ಯಾರು ಏನ್ ಮಾಡ್ತಾರೆ ಅಂತ ನೀನು ನನ್ಗೆ ಹೇಳಕ್ ಕೊಡ್ತಾ ಮಾ ಚಿಕ್ಕೋಳ್ ತರ ಇರು. ಇದ್ರೆಲ್ಲ ಹೊಡಿತೀನಿ ನೋಡಿ. ಇಬ್ರು ಕಾಣಿಸ್ತಾ ಇದೆ. ನೆಕ್ಸ್ಟ್ ಟೊಮೆಟೊ ಹಾಕೋಣ ಬನ್ನಿ. ಏನಾಯ್ತು? ಓವರಾಗಿ ಮಾತಾಡ್ಬೇಡ. ಮಾಡಂಗಿದ್ರೆ ಮಾಡಿ ಹೋಗು. ಬಿಟ್ಟಕ್ಕಾಗಿರಂದ್ರೆ ಇಟ್ಬಿಟ್ಟು ಹೋಗ್ತಾ ಇರು. ನಿನ್ನ ಬಿಚ್ಚು ಅಂತ ಯಾರು ಹೇಳಿದ್ರು ಅದನ್ನ? ಬಂದಿರ ಮುಂದೆ ಚೆನ್ನಾಗಿ ಅದು ಫ್ರೈ ಆಗಿದೆ. ಓವರ್ ಮಾಡ್ಬೇಡ ನನ್ನ ಹತ್ರ. ನೀನ್ ಯಾವಾಗ ಕೊಟ್ಟಿ ಅಂತ ಗೊತ್ತು.
ಅದ್ರ ಮೇಲೆ ಆಗಲ್ಲ. ಗೈಸ್ ನಮ್ಮ ಮನೇಲಿ ಒಬ್ರು ಕೋತಿ ಅವ್ರು ಯಾರಂತ ಗೊತ್ತಾಗ್ಬಿಟ್ರೆ ಶಾಕ್ ಆಗ್ಬಿಡ್ತೀರ. ಮನುಷ್ಯ ರೂಪದಲ್ಲಿರೋ ಕೋತಿ ತರ ಅಂತ. ಈ ವಿಡಿಯೋ ಕೊನೆ ತನಕ ನೋಡಿ ಯಾರಂತ ತೋರಿಸ್ತೀನಿ. ಒಂಚೂರು ಟೇಸ್ಟ್ ನೋಡ್ಬೇಕು. ಸ್ವಪ್ನಿ ಬಾಯಲ್ಲಿ ಮಾ ಉಪ್ಪು ಖಾರ ನೋಡು. ಸರಿ ತಾನೆ ಗೈಸ್, ನನ್ ಗೊಜ್ಜು ರೆಡಿ ಆಗಿದೆ ಗೈಸ್. ಸಾಕಾಯ್ತು. ಇನ್ ಸ್ವಲ್ಪ ನೀರು ಹಾಕ್ಲಾ? ಅನ್ನಕ್ಕೆ ತಾನೆ ಹಾಕು. ರಸ ತರ ಗೊಜ್ಜು ಚೆನ್ನಾಗಿರುತ್ತೆ. ಕುಡಿ. ಒಂಚೂರು ಕಾಯ್ಬೇಕು. ನೋಡಿ ಎಷ್ಟು ರೂಪದಲ್ಲಿರೋ ಕೋತಿ ಇವ್ರೆ ಗೈಸ್. ಗೊಜ್ಜಿ ತರ ಆಗಿದೆ. ನೋಡಿ ಇವ್ರಂತ ನೀವೆಲ್ಲಾದ್ರೂ ನೋಡಿದೀರಾ? ಸ್ಟೈಲ್ ಮಾಡ್ತಾಳೆ ಸ್ಟೈಲ್. ಅನ್ನಕ್ ಮಾಡಿರೋದ್ರಿಂದ ಈ ತರ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದೀವಿ. ಬಿಸಿ ಬಿಸಿ ಘಮ ಘಮ ಅನ್ನತ್ತೆ ನಾವು ಮಾಡೋದು. ಕಿಚನ್ ಅಲ್ಲಿ ಅಕ್ಕ ತಂಗಿ ದರ್ಬಾರ್. ಮೊಟ್ಟೆ ಬೇಯಿಸೋಕೆ ಬರಲ್ಲ ಗೈಸ್ ಇವ್ರಿಗೆ. ಎರಡೆರಡು ಸರಿ ಬೇಯಿಸ್ತಾರೆ. ವಿಡಿಯೋ ಆಯ್ತಂದ್ರೆ ಸುಮ್ಮನೆ ಇದೆ. ಇಲ್ಲಾಂದ್ರೆ ಏನ್ ಮಾಡ್ಕೊಂತೀಯ? ನನ್ನ ಹತ್ರ ಬಡವಲ್ಲ ನೋಡಿ. ನನ್ ಗೊಜ್ಜೆ ಆಗೋಯ್ತು. ಇವ್ರದ್ದು ಇನ್ನೂ ಅನ್ನ ಆಗಿಲ್ಲ. ಅದಂತೂ ಮೊಟ್ಟೆ ಇನ್ನು ಬೆಲೆ ಇಲ್ಲ ಗೈಸ್. ಇವ್ರಿಗೆ ಮಾಡಕ್ ಬರಲ್ಲ ಗೈಸ್. ಇವ್ರಿಗೆ ಮಾಡಕ್ ಬರಲ್ಲ ಅಷ್ಟೇ ಗೈಸ್. ಗೊಜ್ಜು ಆಫ್ ಮಾಡೋಣ. ಅದು ಅದೇ ಬೆಂದೈತೆ. ಹೊಗೆ ಹೋಗ್ತಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಗೈಸ್ ಗೊಜ್ಜು. ಅದೇ ಎಕ್ಸ್ಕ್ಯೂಸ್ ಮೀ, ನನ್ಗೆ ಹೇಳಕ್ ಬರ್ಬೇಡಿ. ಕಿಚನ್ ಅಲ್ಲಿ ಯಾವಾಗ ಇರ್ತೀಯ? ಆದ್ರೆ ನಿನ್ನ ಯಾರು ಮಾಡಲ್ಲ. ನನ್ನ ಇಷ್ಟ ಆಗಿತ್ತು ಅಷ್ಟೇ. ಹೌದೌದು ಗೈಸ್, ಬರ್ಕೊಳ್ಳಿ ಬನ್ನಿ ಬನ್ನಿ ಸ್ವಲ್ಪ ಬನ್ನಿ. ಟೈಮ್ ಮಾಡ್ಬೇಕು ತಾನೆ, ಬನ್ನಿ ಗೈಸ್. ದೊಡ್ಡ ಕತ್ತಾಳೆ, ಟೈಮ್ ಮಾಡಕ್ ಬರಲ್ಲ. ಫೋನ್ ನೋಡ್ಕೊ ಬರಲ್ಲ. ಟೈಮ್ ಮಾಡಕ್ ಬರಲ್ಲ ಇವ್ರಿಗೆ. ಅದ್ರ ಪ್ಲೇಟ್ ಇತ್ತಲ್ಲ.
Hey, don't touch me. ಸಾಕಾಗ್ತದೆ. ಹುಷಾರಿಲ್ಲ ಅಂದ್ರೆ ನೀವು ಫೋನ್ ಮಾಡ್ಬೇಕಾ? ಮಲ್ಕೊಳ್ಳುತ್ತೆ ಗೈಸ್. ನಮ್ಮ ಫೋನ್ ನೋಡೋರೆ ಗೈಸ್ ಇವರು. ನಾನು ತಿಂತಾ ಇದ್ದೀನಿ. ನಮ್ ರಾಘುನ್ ತೋರಿಸ್ತೀನಿ. ಹೇಯ್ ನೋಡಿ, ಆಚೆ ಬಂದು ನಿಂತ್ಕೊಂಡು ಬೊಗ್ಳುತ್ತೆ ಎಲ್ಲಾರು. ಬಾ. ಗೈಸ್ ರೊಟ್ಟಿ ಮಾಡ್ತಾ ಇದಾರೆ ನಮ್ಮಮ್ಮ ಕೊಟ್ಬಿಟ್ಟು. ಅವ್ರು ತಿಂದ್ರೆ ಆಮೇಲೆ ನಾವು ಅನ್ನ ಟೊಮೆಟೊ ಗೊಜ್ಜು ಮೊಟ್ಟೆ ತಿಂತೀವಿ. ಹೇಳಿ, ನಮ್ಮನೆ ಶ್ರಾವಣ ಮಾಡಲ್ಲ ಗೈಸ್. ನನಗೆ ಕಾಪ್ ತರ್ಸ್ಕೊಂಡು ತಿನ್ನೋರೆ ಗೈಸ್. ಮೊಟ್ಟೆ ತಿನ್ನ ಶ್ರಾವಣ ಅಂತ ಹೇಳ್ತವ್ರೆ. ಸುಮ್ನೆ ಹೇಳೋದು. ಎಲ್ಲ ಹಲೋ 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 ಅಲ್ಲ. ಇವಾಗ ಮಾತಾಡಿದ್ದೆ. ನಮ್ಮಮ್ಮಗೆ ಊಟ ಹಾಕ್ಕೊಡ್ತೇವೆ. ರಾಗಿ ರೊಟ್ಟಿ ಬೇಕು ಅಂದು, ಸೊ ರಾಗಿ ರೊಟ್ಟಿ ಊಟ. ಮೊಟ್ಟೆ ಕೊಡಿ. ಬನ್ನಿ. ಎಡವಟ್ ರಾಣಿ. ಇನ್ನೂ ಅದು ಇದ್ ಮಾಡ್ಬೇಕಾ? ನೋಡಿ ಗೈಸ್, ಒಂದು ಮೊಟ್ಟೆ ಹಾಕೊಡ್ತೀವಿ ನಮ್ಮಮ್ಮಗೆ ಅಷ್ಟೇ. ಮೊಟ್ಟೆ ಬೀಳುತ್ತೆ. ಗಂಗಳೆಲ್ಲ ನಾ ಚಂದ ಕಾಣಕ್ಕಿಲ್ಲ. ಇರೋ ಮೊಟ್ಟೆ ಇನ್ನು ಬಿಡಿಸ್ತಾವಳು. ರಾಘು ಊಟ. ರಾಘು ಬಾಯ್. ಊಟ ಹಾಕು ಅಂತ. ಅಷ್ಟೇ ಗಾಯ್ಸ್, ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್, ಶೇರ್, ಕಮೆಂಟ್ ಮಾಡಿ. ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಂಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್.